ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಫಿಲಂ ಇಂಡಸ್ಟ್ರಿ ಈಗ ತುಂಬಾನೇ ಬದಲಾಗಿದೆ. ಅದರಲ್ಲೂ ಪವರ್ ಶಿಫ್ಟಿಂಗ್ ವಿಚಾರಕ್ಕೆ ಬರೋದಾದ್ರೆ ಮೊದಲು ಪವರ್ ಬಾಲಿವುಡ್ ಇಂಡಸ್ಟ್ರಿ ಬಳಿ ಇತ್ತು. ಈಗ ಅದು ತೆಲುಗು ಇಂಡಸ್ಟ್ರಿಗೆ ಶಿಫ್ಟ್ ಆಗಿದೆ. ಅಂಡ್ ಸ್ಲೋಲಿ ಬೇರೆ ಸೌತ್ ಫಿಲಂ ಇಂಡಸ್ಟ್ರಿಗಳು ಕೂಡ ತುಂಬಾನೇ ಪವರ್ಫುಲ್ ಆಗಿ ದಿನ ದಿನ ಬೆಳೀತಾ ಇದೆ. ಒಂದು ಮಾತಲ್ಲಿ ಹೇಳೋದಾದ್ರೆ ಸಿನಿಮಾದ ಇನ್ಫ್ಲೂಯೆನ್ಸ್ ಅನ್ನೋದು ಸೌತ್ ಕಡೆಗೆ ಮುಖ ಮಾಡಿದೆ. ಬಾಲಿವುಡ್ ನ ಸಿನಿಮಾ ಪ್ರೇಕ್ಷಕರು ಕೂಡ ನೋಡೋದಕ್ಕೆ ಇಷ್ಟಪಡೋದು ನಮ್ಮ ದಕ್ಷಿಣದ ಸಿನಿಮಾಗಳನ್ನೇ. ಇನ್ನು ನಮ್ಮ ದಕ್ಷಿಣ ಭಾರತದ ಸಿನಿಮಾಗಳನ್ನ ಡಿಸ್ಕಸ್ ಮಾಡೋದಾದ್ರೆ ಒಂದೊಂದು ಇಂಡಸ್ಟ್ರಿ ಒಂದೊಂದು ಸಿನಿಮಾದ ಮೇಕಿಂಗ್ ವ್ಯಾಲ್ಯೂಗಳನ್ನ ಎತ್ತಿ ಹಿಡಿಯುತ್ತೆ. ಬಿಗ್ ಬಜೆಟ್ ಹಾಗೂ ರಿಚ್ ಮೇಕಿಂಗ್ ವಿಚಾರಕ್ಕೆ ಬರೋದಾದ್ರೆ ತೆಲುಗು ಇಂಡಸ್ಟ್ರಿ ಟಾಪ್ ಅಲ್ಲಿ ಬರುತ್ತೆ. ಡೀಸೆಂಟ್ ಬಜೆಟ್ ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡೋದ್ರಲ್ಲಿ ಕನ್ನಡ ಇಂಡಸ್ಟ್ರಿ ಮೇಲ್ಗೈ ಸಾಧಿಸುತ್ತೆ. ಇನ್ನು ವಿಭಿನ್ನವಾಗಿರುವಂತಹ ಕಂಟೆಂಟ್ ಗಳನ್ನ ತರೋದ್ರಲ್ಲಿ ತಮಿಳ್ ಇಂಡಸ್ಟ್ರಿ ಮುಂದೆ ಇದೆ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಮಾಡೋದಕ್ಕೆ ಇಡೀ ಇಂಡಿಯಾಗೆ ನಂಬರ್ 1 ಮಲಯಾಳಂ ಫಿಲಂ ಇಂಡಸ್ಟ್ರಿ. 1000 ಕೋಟಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೈಲ್ ಸ್ಟೋನ್ ವಿಚಾರಕ್ಕೆ ಬಂದ್ರೆ ತೆಲುಗು ಹಾಗೂ ಕನ್ನಡ ಇಂಡಸ್ಟ್ರಿಗಳು ಈಗಾಗಲೇ ಇದನ್ನ ಸಾಧಿಸಿದೆ. ಮಲಯಾಳಂ ಚಿತ್ರರಂಗ ಕೂಡ ಇಂತಹ ಕಲೆಕ್ಷನ್ ನೀಡುವಂತಹ ಲಾಂಗ್ ರನ್ನಿಂಗ್ ಸಿನಿಮಾಗಳನ್ನ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಆದ್ರೆ ದಕ್ಷಿಣ ಭಾರತದಲ್ಲಿ ಒಂದಾನೊಂದು ಕಾಲದಲ್ಲಿ ನಂಬರ್ 1 ಇಂಡಸ್ಟ್ರಿ ಆಗಿದ್ದಂತಹ ತಮಿಳು ಇಂಡಸ್ಟ್ರಿ ಮಾತ್ರ ಅದೆಲ್ಲ ಸಾಮರ್ಥ್ಯ ಹಾಗೂ ಸಿನಿಮಾ ಮೇಕರ್ಗಳು ಇದ್ರೂ ಕೂಡ ಇದುವರೆಗೂ ಯಾಕೆ 1000 ಕೋಟಿ ಸಿನಿಮಾ ಮಾಡೋದಕ್ಕೆ ಆಗಿಲ್ಲ, ಮುಂದೆ ಮಾಡೋದಕ್ಕೆ ಆಗುತ್ತಾ ಅನ್ನುವಂತಹ ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ ಬನ್ನಿ. ನಾವು ಮಾಡುವಂತಹ ಕಂಟೆಂಟ್ಗಳು ವಿಡಿಯೋಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1000 ಕೋಟಿ ಅನ್ನುವಂತಹ ಮಾಯಾ ಸಂಖ್ಯೆಯನ್ನ ಕ್ರಾಸ್ ಮಾಡೋ ಆಸೆ ಪ್ರತಿಯೊಬ್ಬರಿಗೂ ಇದೆ. ಆದ್ರೆ ನೋಡುವಂತಹ ಆಡಿಯನ್ಸ್ ಕೂಡ ಈಗ ಬುದ್ಧಿವಂತರಾಗಿದ್ದಾರೆ. ಮೊದಲಿನ ತರ ಒಂದೆರಡು ಫೈಟು, ಒಂದ್ ಐಟಮ್ ಸಾಂಗು, 4-5 ಪಂಚ್ ಡೈಲಾಗ್ಗಳು ಇದ್ರೆ ಮಾತ್ರ ಸಾಕಾಗಲ್ಲ. ಪ್ರೇಕ್ಷಕರಿಗೆ ಕನೆಕ್ಟ್ ಆಗುವಂತಹ ಸದಭಿರುಚಿ ಹೊಂದಿರುವಂತಹ ಕಂಟೆಂಟ್ ಗಳನ್ನ ಮಾತ್ರ ಫಿಲಂ ಮೇಕರ್ಗಳು ಯುನೀಕ್ ಆಗಿ ಸ್ಕ್ರೀನ್ ಮೇಲೆ ತರಬೇಕು. ಈ ಯುನೀಕ್ ಸಬ್ಜೆಕ್ಟು ಜನಗಳಿಗೆ ಇಷ್ಟ ಆಗೋ ಹಾಗೆ ಮಾಡ್ಬೇಕಾಗಿರೋದು ಕೂಡ ಇಂಪಾರ್ಟೆಂಟ್. ಇಷ್ಟೆಲ್ಲ ಲಾಗ ಹೊಡೆದ್ರು ಕೂಡ 1000 ಕೋಟಿ ಕಲೆಕ್ಷನ್ ಮಾಡಿರುವಂತಹ ಸಿನಿಮಾಗಳು ತೆಲುಗುನಲ್ಲಿ 4, ಹಿಂದಿಯಲ್ಲಿ 3 ಹಾಗೂ ಕನ್ನಡದಲ್ಲಿ ಸದ್ಯಕ್ಕೆ 1. ತೆಲುಗು ಫಿಲಂ ಇಂಡಸ್ಟ್ರಿ 1000 ಕೋಟಿಯ ಕಲೆಕ್ಷನ್ ಮೈಲ್ ಸ್ಟೋನ್ ನೆಟ್ಟ ತಕ್ಷಣ ಪ್ರತಿಯೊಬ್ರು ಅನ್ಕೊಂಡಿದ್ದು ನೆಕ್ಸ್ಟ್ ಈ ಸಾಧನೆನ ಮಾಡೋದು ಕಾಲಿವುಡ್ ಅಂತ. ಆದ್ರೆ ಇದುವರೆಗೂ ಕೂಡ ಆ ಕನಸು ಕನಸಾಗೆ ಉಳ್ಕೊಂಡಿದೆ. 1000 ಕೋಟಿ ರೂಪಾಯಿಗೂ ಮೀರಿದ ಕಲೆಕ್ಷನ್ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದ್ರು ಕೂಡ ಇದುವರೆಗೂ ಆ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯವಾಗದೆ ಇರೋದಕ್ಕೆ ಇರುವಂತಹ ಕೆಲವೊಂದು ಕಾರಣಗಳೇನು ಅನ್ನೋದನ್ನ ತಿಳ್ಕೊಂಬರೋಣ ಬನ್ನಿ. ಪಾಯಿಂಟ್ ನಂಬರ್ 1, ಕಾಲಿವುಡ್ ಒಂಥರ ವಿಚಿತ್ರ ಅಂತ ಹೇಳ್ಬೋದು. ಬಿಗ್ ಬಜೆಟ್ ಸಿನಿಮಾ ಮಾಡೋದಕ್ಕೆ ದುಡ್ಡಿಲ್ಲ ಅನ್ನೋ ಹಾಗಿಲ್ಲ. ಬೇಕಾದ ಹಾಗೆ ದುಡ್ಡನ್ನ ಸುರಿಯುವಂತಹ ಶ್ರೀಮಂತ ಪ್ರೊಡ್ಯೂಸರ್ಗಳು ತಮಿಳಿನಲ್ಲಿದ್ದಾರೆ. ಹಾಗಾದ್ರೆ ಸ್ಟಾರ್ ಗಳ ಕೊರತೆ ಇದೆಯಾ ಅಂತ ಕೇಳೋದಕ್ಕೆ ಸೌತ್ ನ ಬಿಗ್ಗೆಸ್ಟ್ ಸ್ಟಾರ್ ಗಳ ಉಗಮ ಆಗೋದೆ ತಮಿಳ್ ಇಂಡಸ್ಟ್ರಿಯಲ್ಲಿ. ಆಡಿಯನ್ಸ್ ಕೂಡ ದೊಡ್ಡ ಮಟ್ಟದ ಜನಸಂಖ್ಯೆಯಲ್ಲೇ ಇದ್ದಾರೆ. ಇಷ್ಟೆಲ್ಲ ಇದ್ಕೊಂಡು ಕೂಡ ತಮಿಳ್ ಫಿಲಂ ಇಂಡಸ್ಟ್ರಿ 1000 ಕೋಟಿ ರೂಪಾಯಿ ಕಲೆಕ್ಷನ್ ಬೆಂಚ್ ಮಾರ್ಕ್ ನ ಮುಟ್ಟೋದಕ್ಕೆ ಯಾಕೆ ಸ್ಟ್ರಗಲ್ ಮಾಡ್ತಾ ಇದೆ ಅನ್ನೋದೇ ಕೆಲವೊಂದು ಸಲ ನಮ್ಮನ್ನ ಬಿಟ್ಟು ಬಿಡದಂತೆ ಕಾಡುವಂತಹ ಬೇತಾಳದಂತಹ ಪ್ರಶ್ನೆ. ಇದನ್ನ ನೋಡ್ತಾ ಹೋದ್ರೆ ಕೆಲವೊಂದು ಪಾಯಿಂಟ್ಗಳು ನಮ್ಮನ್ನ ಈ ಪ್ರಶ್ನೆ ಹಾಕೋ ರೀತಿಯಲ್ಲಿ ಕಾಡುತ್ತೆ. ನಮ್ಮ ಕನ್ನಡ ಸೇರಿದಂತೆ ತೆಲುಗು ಇಂಡಸ್ಟ್ರಿಯಲ್ಲಿ ಕೂಡ ರಿಲೀಸ್ ಆಗಿರುವಂತಹ ಸಿನಿಮಾಗಳು 1000 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಅಂದ್ರೆ ಅದರಲ್ಲಿ ಹಿಂದಿ ಆಡಿಯನ್ಸ್ ಸಿಂಹ ಪಾಲನ ಹೊಂದಿದ್ದಾರೆ. ಭಾಷಾಭಿಮಾನ ಎಷ್ಟೇ ಇದ್ರೂ ನೀವು ಹಿಂದಿ ಆಡಿಯನ್ಸ್ ನ ಮೆಚ್ಚೋದಕ್ಕೆ ಫೇಲ್ ಆದ್ರಿ ಅಂತಂದ್ರೆ ನಿಮಗೆ 1000 ಕೋಟಿ ಕಲೆಕ್ಷನ್ ಮಾಡೋದು ಮರೀಚಿಕೆ ಅಂತಾನೆ ಹೇಳ್ಬೋದು. ಈಗಾಗಲೇ 1000 ಕೋಟಿ ರೂಪಾಯಿನ ಕಲೆಕ್ಷನ್ ಮಾಡಿರುವಂತಹ ಪ್ರತಿಯೊಂದು ಸಿನಿಮಾಗಳು ಲಾರ್ಜರ್ ದೆನ್ ಲೈಫ್ ಕಾನ್ಸೆಪ್ಟ್ ನ ಜೊತೆಗೆ ಆಡಿಯನ್ಸ್ ನ ಮನಸ್ಸಿಗೆ ಮುಟ್ಟುವಂತಹ ಒಂದು ಥಿಕ್ ಎಮೋಷನಲ್ ಎಲಿಮೆಂಟ್ಸ್ ಗಳನ್ನ ಹೊಂದಿರುತ್ತೆ. ಎಕ್ಸಾಂಪಲ್ ತಗೊಳ್ಳೋದಾದ್ರೆ KGF ನಲ್ಲಿ ಮದರ್ ಸೆಂಟಿಮೆಂಟ್, ಬಾಹುಬಲಿಯಲ್ಲಿ ಕೂಡ ಮದರ್ ಸೆಂಟಿಮೆಂಟ್ ಜೊತೆಗೆ ಮಗನ ರಿಡೆಂಪ್ಷನ್ ಆರ್ಕ್, ಪುಷ್ಪಾದಲ್ಲಿ ಕೂಡ ಸ್ಕ್ರಾಚ್ ಟು ಸ್ಟಾರ್ ಥೀಮ್ ನ ಹೀರೋ. ಹೀಗೆ ಜನರನ್ನ ಒಂದು ಸಿಂಗಲ್ ಲೈನ್ ನಲ್ಲಿ ಹಿಡಿದಿಟ್ಕೊಳ್ಳುವಂತಹ ಎಮೋಷನ್ ಪ್ರಮುಖವಾಗಿ ಬೇಕು. ಅದು ತಮಿಳು ಸಿನಿಮಾಗಳಲ್ಲಿ ನಾವು ಕಾಣೋದು ಅತ್ಯಂತ ಕಡಿಮೆ. ಅಲ್ಲಿನ ಸ್ಟಾರ್ ಸಿನಿಮಾಗಳು ಕೂಡ ಕತೆಗಿಂತ ಹೆಚ್ಚಾಗಿ ಕತೆಯ ನಾಯಕ ನಟನನ್ನ ಗ್ಲೋರಿಫೈ ಮಾಡೋದಕ್ಕೆ ಹೋಗಿ ಲಾಂಗ್ ರನ್ನಿಂಗ್ ಗೆ ಬೇಕಾಗಿರುವಂತಹ ಕತೆ ಮಿಸ್ ಆಗೋದಕ್ಕೆ ಕಾರಣ ಆಗುತ್ತೆ. ಪಾಯಿಂಟ್ ನಂಬರ್ 2, ಕನ್ನಡ ಹಾಗೂ ತೆಲುಗು ಎರಡೂ ಭಾಷೆಗಳಲ್ಲಿ ಕೂಡ ಸೀಕ್ವೆಲ್ ಸಿನಿಮಾಗಳ ದರ್ಬಾರು ಈ ಲಿಸ್ಟ್ ಅಲ್ಲಿ ಎದ್ದು ಕಾಣುತ್ತೆ. ಆಡಿಯನ್ಸ್ ನ ಥಿಯೇಟರ್ಗೆ ಎದ್ ಬನ್ರಿ ಅಂತ ಹೇಳ್ಕೊಂಬರೋ ಕೆಪಾಸಿಟಿ ಈ ಸೀಕ್ವೆಲ್ ಸಿನಿಮಾಗಳಿಗಿತ್ತು. ಆದ್ರೆ ಇಂತಹ ಕೆಪಾಸಿಟಿ ಇದ್ದಿದ್ದು ತಮಿಳಿನಲ್ಲಿ ಕೇವಲ ರೋಬೋ 2.0ಗೆ ಮಾತ್ರ. ಈ ಸಿನಿಮಾ ತಮಿಳುನಾಡಿನಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡಿರುವಂತಹ ಸಿನಿಮಾಗಳಲ್ಲಿ ಸ್ಥಾನವನ್ನ ಪಡ್ಕೊಂಡಿದೆ. 700 ರಿಂದ 800 ಕೋಟಿ ಕಲೆಕ್ಷನ್ ಮಾಡಿರುವಂತಹ ಈ ಸಿನಿಮಾ ಹಿಂದಿಯಲ್ಲಿ 180 ಕೋಟಿ ಕಲೆಕ್ಷನ್ ಮಾಡಿತು. ತಮಿಳ್ ಸಿನಿಮಾಗಳ ಮಟ್ಟಿಗೆ ಹಿಂದಿಯಲ್ಲಿ ಇಷ್ಟೊಂದು ಕಲೆಕ್ಷನ್ ಮಾಡಿದ್ದು ಇದೊಂದೇ ಸಿನಿಮಾ ಅಂತ ಅನ್ಸುತ್ತೆ. ಈ ಸಿನಿಮಾ 1000 ಕೋಟಿ ಕಲೆಕ್ಷನ್ ಮಾಡುವಂತಹ ಮೊದಲ ಸಿನಿಮಾ ಆಗ್ಬೋದು ಅಂತ ಭಾವಿಸಲಾಗಿತ್ತು. ಆದ್ರೆ ಟೆಕ್ನಿಕಲ್ ಅಂಶಗಳನ್ನ ಹೆಚ್ಚಾಗಿ ಹೊಂದಿದ್ರು. ಕಂಟೆಂಟ್ ವಿಷಯದಲ್ಲಿ ಸಾಮಾನ್ಯ ಆಡಿಯನ್ಸ್ಗೆ ಈ ಸಿನಿಮಾ ಕನೆಕ್ಟ್ ಆಗೋದಕ್ಕೆ ಸ್ವಲ್ಪ ವಿಫಲವಾಯಿತು. ಪಾಯಿಂಟ್ ನಂಬರ್ 3, ಮಾರ್ಕೆಟ್ ಲಿಮಿಟೇಷನ್ ಬಗ್ಗೆ ಮಾತಾಡೋದಾದ್ರೆ ತೆಲುಗು, ಕನ್ನಡ ಹಾಗೂ ಮಲಯಾಳಂ ಭಾಷೆಗಳ ಹಾಗೆ
ತಮಿಳ್ ಸಿನಿಮಾಗಳಿಗೆ ನಾರ್ತ್ ನಲ್ಲಿ ಅಷ್ಟೊಂದು ದೊಡ್ಡ ಮಾರ್ಕೆಟ್ ಇಲ್ಲ. ಲಿಯೋ ಅಷ್ಟೊಂದು ಸ್ಕ್ರೀನ್ಗಳಲ್ಲಿ ಹಿಂದಿಯಲ್ಲಿ ಕೂಡ ರಿಲೀಸ್ ಆಗಿತ್ತು, ಆದ್ರೆ ಕಲೆಕ್ಷನ್ ಮಾಡಿದ್ದು 50 ಕೋಟಿಗಿಂತಲೂ ಕಮ್ಮಿ. ಯೂಟ್ಯೂಬ್ ನಲ್ಲಿ ಅಷ್ಟೊಂದು ಜನ ನೋಡಿದ್ರು ಕೂಡ ಥಿಯೇಟರ್ಗೆ ಹೋಗಿ ತಮಿಳು ಸಿನಿಮಾದ ಹಿಂದಿ ಡಬ್ಬಿಂಗ್ ನೋಡೋದಕ್ಕೆ ಜನರು ಮನಸ್ಸು ಮಾಡಲಿಲ್ಲ. ತಮಿಳು ಸಿನಿಮಾಗಳ ಹಿಂದಿ ಡಬ್ಬಿಂಗ್ ಕ್ವಾಲಿಟಿ ಕೂಡ ಇದಕ್ಕೆ ಒಂದು ಕಾರಣವಾಗಿದ್ರು ಆಗಿರಬಹುದು. ಬೇರೆ ದಕ್ಷಿಣದ ಭಾಷೆಗಳ ಸಿನಿಮಾಗಳಿಗೆ ಹಿಂದಿಯಲ್ಲಿ ಒಳ್ಳೆ ಮಾರ್ಕೆಟ್ ಇದ್ರೆ, ತಮಿಳು ಸಿನಿಮಾಗಳು ಶ್ರೀಲಂಕಾ, ಸಿಂಗಾಪುರ ಹಾಗೂ ಮಲೇಷ್ಯಾದಲ್ಲಿ ಒಳ್ಳೆ ರೀತಿಯ ರೆಸ್ಪಾನ್ಸ್ ಅನ್ನ ಪಡ್ಕೊಳ್ಳುತ್ತೆ. ಆದ್ರೆ ಆ ರೆಸ್ಪಾನ್ಸು ಬಾಕ್ಸ್ ಆಫೀಸ್ ನಲ್ಲಿ 1000 ಕೋಟಿ ಕಲೆಕ್ಷನ್ ಮಾಡೋದಕ್ಕೆ ಸಾಕಾಗಲ್ಲ. ಬೇರೆ ಭಾಷೆಯ ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಸಿಗುವಂತಹ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಾರ್ಕೆಟ್ ನಲ್ಲಿ ತಮಿಳು ಸಿನಿಮಾಗಳಿಗೆ ಲಾಂಗ್ ಟರ್ಮ್ ನಲ್ಲಿ ಬಾಕ್ಸ್ ಆಫೀಸ್ ರನ್ ಸಿಗಲ್ಲ. ಪಾಯಿಂಟ್ ನಂಬರ್ 4, ಈಗಾಗಲೇ ಹೇಳಿರೋ ಹಾಗೆ ಕಾಲಿವುಡ್ ನಲ್ಲಿ ಬಿಗ್ ಬಜೆಟ್ ಹಾಗೂ ಬಿಗ್ ಕ್ಯಾನ್ವಾಸ್ ಸಿನಿಮಾಗಳಿಗೆ ಯಾವುದೇ ಕೊರತೆ ಇಲ್ಲ. ದೊಡ್ಡ ಮಟ್ಟದ ಸ್ಟಾರ್ಗಳ ಸಂಖ್ಯೆ ಕೂಡ ಇದೆ. ಆದ್ರೆ ಪ್ಯಾನ್ ಇಂಡಿಯಾ ಅಪ್ರೋಚ್ ನಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ತಮಿಳು ಸಿನಿಮಾಗಳು ಎಡವಿ ಬೀಳ್ತಿವೆ. ಡಬ್ಬಿಂಗ್ ಕ್ವಾಲಿಟಿ ಕೂಡ ಇದರಲ್ಲಿ ಒಂದಾಗಿರುತ್ತೆ. ಇದರ ಜೊತೆಗೆ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಬೇಕಾದ್ರೆ ಕೆಲವೊಂದು ಯೂನಿವರ್ಸಲ್ ಸಬ್ಜೆಕ್ಟ್ ಗಳನ್ನ ಪ್ರತಿಯೊಂದು ಭಾಷೆಯ ಜನರು ತಮ್ಮ ನೇಟಿವಿಟಿಗೆ ತಕ್ಕಂತೆ ನೋಡೋ ಹಾಗೆ ಪ್ರೆಸೆಂಟ್ ಮಾಡಬೇಕು. ಸಾಮಾನ್ಯವಾಗಿ ತಮಿಳು ಸಿನಿಮಾಗಳು ಅಲ್ಲಿನ ಜನರಿಗೆ ಹತ್ತಿರವಾಗುವಂತಹ ರಾಜಕೀಯ ಅಥವಾ ಅಲ್ಲಿನ ಲೋಕಲ್ ಎಮೋಷನ್ ಗಳನ್ನ ಸಿನಿಮಾದಲ್ಲಿ ತೋರಿಸೋದಕ್ಕೆ ಹೆಚ್ಚಾಗಿ ಪ್ರಯತ್ನ ಪಡ್ತವೆ. ತೆಲುಗಿನ ವಿಜುವಲ್ ಕ್ವಾಲಿಟಿ ಬಾಲಿವುಡ್ ನವರಿಗೆ ಅಚ್ಚುಮೆಚ್ಚಾಗ್ಬಿಟ್ಟಿದೆ. ಹೀಗಾಗಿ ಇಂತಹ ಕಂಪ್ಯಾರಿಸನ್ ಕಾರಣದಿಂದಾಗಿ ಕೂಡ ಎಷ್ಟೇ ದೊಡ್ಡ ಹೋಪ್ ಇಟ್ಕೊಂಡು ಬಂದ್ರು ತಮಿಳು ಸಿನಿಮಾಗಳು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಫೇಲ್ ಆಗ್ತವೆ. ಇದೇ ಕಾರಣಕ್ಕಾಗಿ 1000 ಕೋಟಿ ಕಲೆಕ್ಷನ್ ಮರೀಚಿಕೆಯಾಗಿ ಉಳ್ಕೊಂಡಿದೆ. ಪಾಯಿಂಟ್ ನಂಬರ್ 5, ಇವತ್ತಿನ ದಿನದಲ್ಲಿ ನೀವು ನೋಡಿರ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಬಾಹುಬಲಿ, KGF ಹಾಗೂ RRR ಸಿನಿಮಾಗಳ ಬಗ್ಗೆ ಚರ್ಚೆ ಆಗ್ತಾನೆ ಇರುತ್ತೆ. ಅಂಡ್ ಅಫ್ ಕೋರ್ಸ್ ಇದೀಗ ಕಾಂತಾರ ಬಗ್ಗೆ ಕೂಡ. ಹೌದು, ಈ ಸಿನಿಮಾಗಳ ಮೇಕಿಂಗ್ ಕ್ವಾಲಿಟಿ, ಸ್ಟೋರಿ ಲೈನ್ ಹಾಗೂ ಫಿನಿಶಿಂಗ್ ಪ್ರತಿಯೊಂದು ಕೂಡ ಪರ್ಫೆಕ್ಟ್ ಆಗಿದೆ. ಇದನ್ನೇ ಹೋಲುವಂತಹ ಬೇರೆ ಸಿನಿಮಾಗಳು ಕೂಡ ಇದೆ, ಇಲ್ಲ ಅಂತ ಅಲ್ಲ. ಆದ್ರೆ ಈ ಸಿನಿಮಾಗಳ ಪ್ರಮೋಷನ್ ಲೆವೆಲ್ ಕೂಡ ಇದಕ್ಕೆ ಪ್ರಮುಖವಾದಂತಹ ಕಾರಣ. ಇದೇ ಕಾರಣಕ್ಕಾಗಿನೇ ಈ ಸಿನಿಮಾಗಳು ತಮ್ಮ ರೀಜನ್ ನ ಬಿಟ್ಟು ಬೇರೆ ಕಡೆಗೆ ವರ್ಡ್ ಆಫ್ ಮೌತ್ ಮೂಲಕ ಟ್ರಾವೆಲ್ ಆಗೋದಕ್ಕೆ ಕಾರಣ ಆಗಿರೋದು. ಸರಿಯಾದ ಪ್ರಮೋಷನ್ ಇದ್ರೆ ಮಾತ್ರನೇ ಒಂದು ಕಂಟೆಂಟ್ ಎಲ್ಲಾ ಕಡೆ ಸ್ಪ್ರೆಡ್ ಆಗೋದಕ್ಕೆ ಸಾಧ್ಯ. ಈ ವಿಚಾರದಲ್ಲಿ ತಮಿಳ್ ಇಂಡಸ್ಟ್ರಿ ತುಂಬಾನೇ ಹಿಂದೆ ಬಿದ್ದಿದೆ. ಮಣಿರತ್ನಂ ನಿರ್ದೇಶನದ ಪೊನ್ನಿಯಿನ್ ಸೆಲ್ವನ್ ಸಿನಿಮಾ ಸ್ವಲ್ಪ ಮಟ್ಟಿಗೆ ಪ್ರಮೋಷನ್ ಮಾಡಿತ್ತು, ಆದ್ರೆ ಆ ಕತೆ ಕೂಡ ಮೋರ್ ಆರ್ ಲೆಸ್ ತಮಿಳು ಆಡಿಯನ್ಸ್ಗೆ ಮಾಡಿರುವಂತಹ ರೀತಿಯಲ್ಲೇ ಇತ್ತು. ಇನ್ನು ತಮಿಳ್ ಇಂಡಸ್ಟ್ರಿಯ ದೊಡ್ಡ ಮಟ್ಟದ ಸ್ಟಾರ್ ನಟರು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪಾರ್ಟ್ ಟೈಮ್ ಸಿನಿಮಾ ನಟರು, ಫುಲ್ ಟೈಮ್ ಪಾಲಿಟಿಷಿಯನ್ ಆಗ್ಬಿಟ್ಟಿದ್ದಾರೆ. ಕೆಲವರು ಫಾರ್ಮುಲಾ ಕಾರ್ ರೇಸರ್ ಆಗಿದ್ದಾರೆ. ಹೀಗಾಗಿ ಆ ಸ್ಟಾರ್ ಗಳ ಕಾಂಟ್ರಿಬ್ಯೂಷನ್ ಕೂಡ ಸ್ವಲ್ಪ ಕಮ್ಮಿ ಆಗ್ತಿದೆ. ಈಗಿನ ಟೈಮಲ್ಲಿ ಅವರ ಸಿನಿಮಾಗಳನ್ನೇ ಕನೆಕ್ಟ್ ಮಾಡೋದಕ್ಕೆ ಕಷ್ಟ ಆಗಿದೆ. ಇನ್ನು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಅವರ ರೆಲೆವೆನ್ಸ್ ಎಷ್ಟರ ಮಟ್ಟಿಗೆ ಕಮ್ಮಿ ಆಗಿರುತ್ತೆ ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಫ್ಕೋರ್ಸ್ ಒಂದು ಒಳ್ಳೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂದ್ರೆ ಅದಕ್ಕೆ ಇಯರ್ಸ್ ಆಫ್ ಎಫರ್ಟ್ಸ್ ಹೋಗೇ ಹೋಗುತ್ತೆ, ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಕೂಡ ಹೋಗೇ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ರಿಷಬ್ ಅವರನ್ನೇ ತಗೊಳ್ಳಿ, 5 ವರ್ಷಗಳಿಂದ 2 ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡೋದಕ್ಕಾಯ್ತು. ಅಷ್ಟು ಸಮಯವನ್ನ ತಮಿಳಿನ ಯಾವ ಸ್ಟಾರ್ ನಟ ತಾನೇ ಕೊಟ್ಟಿದ್ದಾರೆ ಹೇಳಿ. ಇನ್ನು ಕೊನೆಯದಾಗಿ ಬಾಟಮ್ ಲೈನ್ ಹೇಳೋದಾದ್ರೆ, ತಮಿಳು ಇಂಡಸ್ಟ್ರಿ ಸೌತಿನ ಮೊದಲ 100 ಕೋಟಿ ಕೊಟ್ಟಂತಹ ಸಿನಿಮಾ ರಂಗ. ಆದ್ರೆ 1000 ಕೋಟಿ ಕಲೆಕ್ಷನ್ ಮಾಡಿರುವಂತಹ ಸಿನಿಮಾಗಳ ಪೈಕಿಯಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಮಾತ್ರ ಇನ್ನಿಲ್ಲದಂತೆ ಪರದಾಡ್ತಿದೆ. ಸ್ಟಾರ್ಗಳು ಹೆಚ್ಚಾಗಿರ್ಬೋದು, ಆದ್ರೆ ತಮಿಳ್ ಇಂಡಸ್ಟ್ರಿಯಲ್ಲಿ ಅಂತಹ ಮ್ಯಾಗ್ನಮ್ ಓಪಸ್ ಸಿನಿಮಾಗಳನ್ನ ಬೇರೆ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಅಷ್ಟೇ ರಿಲೆವೆಂಟ್ ಆಗಿ ಕೊಡೋದು ಕೂಡ ಸಿಕ್ಕಾಬಟ್ಟೆ ಮುಖ್ಯ. ಅಂಡ್ ಇತ್ತೀಚೆಗೆ ರಿಲೀಸ್ ಆದಂತಹ ಕೂಲಿ ಸಿನಿಮಾದಲ್ಲಿ ಕೂಡ ಅಮೀರ್ ಖಾನ್ ಅವರನ್ನ ಕರೆ ತಂದಿದ್ದು ಕೂಡ ಇದೇ 1000 ಕೋಟಿಯ ಗೋಲಿಂದಾನೆ. ಎಷ್ಟೇ ಹರಸಾಹಸ ಪಟ್ಟರು ಕೂಡ ತಮಿಳ್ ಫಿಲಂ ಇಂಡಸ್ಟ್ರಿ ಇನ್ನೂ 1000 ಕೋಟಿಯನ್ನ ಮುಟ್ಟಕ್ಕಾಗಿಲ್ಲ. ಬಟ್ ಇಡೀ ಇಂಡಸ್ಟ್ರಿ ಅದೊಂದು ನಂಬರ್ಗೆ ಎದ್ದು ಕಾಯ್ತಾ ಇರೋದು ಮಾತ್ರ ಕಣ್ಣೆದುರಿಗೆ ಕಾಣ್ತಾ ಇದೆ. ಕೂಲಿ ಸಿನಿಮಾದಿಂದ ಅದಾಗುತ್ತೆ ಅಂತ ಅನ್ಕೊಂಡಿದ್ರು, ಬಟ್ ಅನ್ಫಾರ್ಚುನೇಟ್ಲಿ ಅದಾಗಿಲ್ಲ. ಸಿನಿಮಾ ಮಿಕ್ಸ್ಡ್ ರೆಸ್ಪಾನ್ಸ್ ಅನ್ನ ಪಡ್ಕೊಂಡಿತ್ತು. ಅಂಡ್ ಇವತ್ತಿನ ದಿನ ಎಂಟರ್ಟೈನ್ಮೆಂಟ್ ಯೂನಿವರ್ಸಲ್ ಇದನ್ನ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ಯೂನಿವರ್ಸಲ್ ಸಬ್ಜೆಕ್ಟ್ ಹಾಗೂ ಟಾಪ್ ನಾಚ್ ಮೇಕಿಂಗ್ ಜೊತೆಗೆ ತನ್ನ ಕಂಟೆಂಟ್ ನ ಎಲ್ಲಾ ಕಡೆ ಯಾವ ರೀತಿಯಲ್ಲಿ ಪ್ಲಾನ್ ಮಾಡಿ ಪ್ರಮೋಟ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ಸಿನಿಮಾ ರಿಲೀಸ್ ಮಾಡಿದ್ರೆ ಕಾಲಿವುಡ್ಗೆ 1000 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವುದು ಕಷ್ಟದ ಕೆಲಸ ಏನಲ್ಲ. ಅಲ್ಲಿ ಸ್ಟಾರ್ ಡೈರೆಕ್ಟರ್ಗಳು ಇಲ್ಲ ಅಂತಲ್ಲ, ಬಟ್ ಸ್ಟಾರ್ ಡೈರೆಕ್ಟರ್ಗಳಿಗೆ ಸ್ಟಾರ್ ಆಕ್ಟರ್ಗಳು ಅಷ್ಟೇ ಸಮಯ ಮತ್ತು ಅವ್ರು ಹೇಳುವಂತಹ ಚೇಂಜ್ ಅವ್ರಿಗೆ ರೆಡಿ ಆಗ್ಬೇಕು. ನೋಡೋಣ ಯಾವಾಗ ಆಗುತ್ತೆ ಅಂತ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.